ಎಸ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ಕೂತ್ಕೊಂಡು ಶಾಸಕರನ್ನ 1 to 1 ಮಾತನಾಡಿಸೋ ಹಂತಕ್ಕೆ ಹೋಯ್ತಿದ್ದು ವಿಷಯ. ಹೌದು, ಒಳ್ಳೆಯದು. ಯಾಕೆಂದರೆ ಶಾಸಕರ ಒಂದು ಮನಸ್ಸಿನಲ್ಲಿ ಏನಿದೆ ತಿಳ್ಕೊಳ್ಬೇಕಾಗ್ತದೆ, ನಮ್ಮ ಪಕ್ಷದ ವರಿಷ್ಠರಿಗೆ ಅದು ಗೊತ್ತಾಗಬೇಕಾಗ್ತದೆ. ಆದ್ದರಿಂದ ಸುರ್ಜೇವಾಲಾ ಅವರು ಬಂದಿರೋದು ಇನ್ನೂ ಮತ್ತೆ ಬರ್ತಾ ಇದ್ದಾರೆ. ಯಾಕಂತೇಳಿ ಎಲ್ಲರೂ ಭೇಟಿಯಾಗೋಕ್ಕಾಗಿಲ್ಲ ಅವರು. ಬಹುಶಃ ಸೋಮವಾರ ಮಂಗಳವಾರ ಮತ್ತೆ ಬರ್ಬೋದು ಅಂತ ಇದೆ. ಅದರಿಂದ ಬಂದು ಎಲ್ಲರೂ ಭೇಟಿಯಾಗಿ ಒಂದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆಗು ಹೋಗೋಳು ಇದ್ದೇ ಇರ್ತದೆ. ಭಿನ್ನಾಭಿಪ್ರಾಯ ಇದ್ದೇ ಒಳ್ಳೇದು ಅಂತೀರಿ. ಬಟ್ ಸಿದ್ದರಾಮಯ್ಯನವ್ರಿಗೆ ಇದು ಒಳ್ಳೇದು ಅನ್ಸುತ್ತಾ, ಶಾಸಕರ ಜೊತೆ 1 to 1 ಸಭೆಗಳನ್ನು ಮಾಡೋದು? ಈಗ ಉದಾಹರಣೆಗೆ ಈ ಚಾನಲ್ಗೆ ಸಂಪಾದಕನಾಗಿ ನಾನಿದ್ದೀನಪ್ಪ, ನಮ್ಮ ಮ್ಯಾನೇಜ್ಮೆಂಟ್ನವ್ರು ಯಾರೋ ಬಂದು ನಿಮ್ಮ ಸ್ಟಾಫ್ ಜೊತೆಗೆ ನಾನು 1 to 1 ಮಾತಾಡಬೇಕು ಅನ್ನೋ ಥರ ನೋಡಿ, ಇದು ರಾಜಕೀಯ ಪಕ್ಷ, ಕಿರಿಕಿರಿ ಆಗುತ್ತೆ. ಇದು ಒಂದು ರಾಜಕೀಯ ಪಕ್ಷ ಎಲ್ರಿಗೂ ಸೇರುವಂಥದ್ದು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಅದು ಯಾರ್ದೋ ಒಬ್ಬರು ಓನರು. ಇದು ಸಾರ್ವಜನಿಕರಿಗೂ ಇರುವಂಥ ಒಂದು ಪಕ್ಷ ಇದು. ಅದಕ್ಕೆ ಈ ಪಕ್ಷದಲ್ಲಿ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಸಾವಿರಾರು ಜನ ಮುಖಂಡರುಗಳಿದ್ದಾರೆ. ಅಭಿಪ್ರಾಯ ಸಂಗ್ರಹಣೆ ಆಗಬೇಕು. ಅದರಿಂದ ಸಿದ್ದರಾಮಯ್ಯ ಅವರಿಗೆ ಇದರಿಂದ ಯಾವುದೇ ರೀತಿಯ ನನಗನ್ಸುತ್ತೆ ಒಂಚೂರು ಕೂಡ ಅಸಮಾಧಾನ ಇರೋದಿಲ್ಲ. ಮತ್ತು ಅವರು ಕೂಡ ಇದಾಗಲಿ ಅಂತಲೇ ಬಯಸ್ತಾ ಇರ್ಬೋದು.